ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ಕಂಪ್ಲೀಟ್ ಮಿಕ್ಸ್ಡ್ ಪ್ರಾಕ್ಟೀಸ್ ಅನ್ನ ಮಾಡೋಣ. ಸೊ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ತಾವೋ ಅದೇ ತರ ನಾವು ಪ್ರಾಕ್ಟೀಸ್ ಮಾಡೋಣ ಈ ಒಂದು ಸೆಷನ್ ಅಲ್ಲಿ. ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಯಾವ ತರ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು ಅಲ್ವಾ. ಸೊ ಬೇಸಿಕ್ ಇಂದ ಸಾಲ್ವ್ ಮಾಡಿದ್ರೆ ಟೈಮ್ ಉಳಿಯುತ್ತಾ, ಆರ್ ಸೊ ಶಾರ್ಟ್ ಕಟ್ ಯೂಸ್ ಮಾಡಿದ್ರೆ ಸಾಲ್ವ್ ಟೈಮ್ ಉಳಿಯುತ್ತಾ, ಹಾಗೂ ರೈಲ್ವೆದವರು ನಮಗೆ ಟೈಮ್ ಕೊಡೋದಲ್ಲ, ನಾವೇ ರೈಲ್ವೆದವ್ರಿಗೆ ರಿಟರ್ನ್ ಆಗಿ ಟೈಮ್ ಕೊಡೋ ತರ ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋಣ. ಓಕೆನಾ? ಸೊ ತಡೆಯಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ಎ ಶಾಪ್ಕೀಪರ್ ಸೋಲ್ಡ್ 2 articles for ₹9831 each. On one he gained 13% and on the other he lost 13%. What is the overall percentage gain or loss? ಸೊ ಒಬ್ಬ ಅಂಗಡಿಕಾರನು ಎರಡು ವಸ್ತುಗಳಲ್ಲಿ ಪ್ರತಿಯೊಂದು 9831ಗೆ ಮಾರಿದನು. ಒಂದರಲ್ಲಿ 13% ಲಾಭ, ಇನ್ನೊಂದರಲ್ಲಿ 13% ನಷ್ಟ. ಆದ್ರೆ ಒಟ್ಟು ಶೇಕಡಾವಾರು ಲಾಭ ಅಥವಾ ನಷ್ಟ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಏನಿದೆ, ಲಾಸ್ ಆರ್ ಗೈನ್ ಅಲ್ಲಿ ಇದೆ. ಸೊ ನಮಗೆ ಅಮೌಂಟ್ ಹತ್ರ ಕೆಲಸ ಇಲ್ಲ. ಕ್ಲಿಯರ್? ಸೊ ಗೈನು ಸೇಮ್ ಪರ್ಸೆಂಟ್ ಬಂದು ಲಾಸ್ಟ್ ಸೇಮ್ ಪರ್ಸೆಂಟ್ ಬಂದ್ರೆ ಡೈರೆಕ್ಟ್ ಶಾರ್ಟ್ ಕಟ್ ಏನು, x²/100 ಅಂಡ್ ಇಸ್ ಆಲ್ವೇಸ್ ಲಾಸ್ ಆಗುತ್ತೆ. ಕ್ಲಿಯರ್? ಸೊ 13² ಎಷ್ಟು, 1.69, that is 1.69 loss. So 13² ಎಷ್ಟು, 169. 169/100 ಎಷ್ಟು, 1.69% ಲಾಸ್. ಕ್ಲಿಯರ್? ಸೊ ನಮಗೆ ಈ ಅಮೌಂಟೇ ಬೇಕಾಗಿಲ್ಲ, ಮುಗೀತು. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫಿಕೇಶನ್ ಕ್ವಶನ್. 7 + 4 ದಟ್ ಈಸ್ 12 ಆಯಿತು. 8 + 9 ಎಷ್ಟು, 17 ಆಯಿತು. ಮೈನಸ್ 72 / 8 ಅಂದರೆ ಎಷ್ಟು, 9 + 3 - 1 ದಟ್ ಈಸ್ ಇದು ಸಮೇತ ಏನಾಯಿತು, 11 ಆಯಿತು. ಸರ್ ಇದು 11. ಕ್ಲಿಯರ್? ಇದು ಪ್ಲಸ್. ಸೊ +11 - 11 ಹೋಯಿತು. ಆನ್ಸರ್ ಎಷ್ಟು, 17. ಕ್ಲಿಯರ್? ಸಿಂಪಲ್ ಇದೆ, ನಾವು ಆರಾಮಾಗಿ ಮಾಡಿದ್ರು ಸಮೇತ ಅದೇ ಆನ್ಸರ್ ಬರುತ್ತೆ ಅಲ್ವಾ. 7 + 4 ಎಷ್ಟಪ್ಪ, 11. 8 + 9 ಎಷ್ಟು, 17. ಮೈನಸ್ 72/8 + 3 - 1 9. 11 ಆಯಿತು. -11 + 11 ಹೋಯಿತು, ಇನ್ನು ಉಳಿದ್ರೆ 17. ಸೊ ಟೈಮ್ ಸೇವ್ ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಇದು ಯಾವಾಗ ನಾವು ಫಾಸ್ಟಾಗಿ ಮಾಡ್ತೀವಿ ಅಂದರೆ, ಬಾರ್ಡ್ ಮಾಸ್ನ ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅಂದರೆ ಮಿನಿಮಮ್ 50 to 100 ಕ್ವಶನ್ಸ್ ಮಾಡ್ತಾ ಇದ್ರೆ ಅವಾಗವಾಗ ಕಂಪ್ಲೀಟ್ ಆಗುತ್ತೆ. ಇದೇನು ದೊಡ್ಡ ಚಾಪ್ಟರ್ ಅಲ್ಲ, ಈಸಿ ಸಿಂಪಲ್ ಆಗಿ ಒಂದು ಕ್ವಶನ್ನ ಸಾಲ್ವ್ ಮಾಡೋ ಅಂತ ಒಂದು ಟಾಪಿಕ್, ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ರಿಮೈಂಡರ್ ವೆನ್ 3⁻87 ಈಸ್ ಡಿವೈಡೆಡ್ ಬೈ 81. ಓಕೆನಾ? ಸೊ 3 ಟೇಬಲ್ ಅಲ್ಲಿ 81 ಬರುತ್ತೆ, ಆನ್ಸರ್ 0. ಹಿಂಗೆ ಮಾಡ್ಬೋದು, ಸಿಂಪಲ್. ಆದರೆ ಕಾಮನ್ ಆಗಿ ಮಾಡಬೇಕು ಅಂದ್ರೆ 3⁻87 ಡಿವೈಡೆಡ್ ಬೈ 81 ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ 3⁻4 ಡಿವೈಡ್ ಬೈ 81 ಇಂಟು 3⁻83 ಇದು ಬರ್ಕೋಬೋದಾ? ಎಸ್ ಸರ್, ಬರ್ಕೋಬೋದು. ಹೆಂಗೆ ಹೇಳಿ? ಈಗ ನನ್ನ ಹತ್ರ a⁻72 ಇದೆ. ಇದನ್ನ a⁻68 ಇಂಟು a⁻4 ಅಂತ ಬರ್ಕೋದು. ಅಂದರೆ a⁻m ಇಂಟು a⁻n ಏನಾಗುತ್ತೆ, a⁻m ಇಂಟು n. ಕ್ಲಿಯರ್? ಪ್ಲಸ್. ಕ್ಲಿಯರ್? ಸೊ ಇದು ಬಿಡಿ. ಸೊ ಇದೇನಾಯಿತು, 81. 81 ಡಿವೈಡ್ ಬೈ 81 ಎಷ್ಟು, ರಿಮೈಂಡರ್ 0. 0 ಇಂಟು ಎನಿಥಿಂಗ್ ಏನು, 0. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, ಇನ್ ದ ಗಿವನ್ ಫಿಗರ್ angle AOP, this is angle AOP, this is angle AOP, ಎಷ್ಟು 90 ಡಿಗ್ರಿ ಅಂತ. ಕ್ಲಿಯರ್? ಎಸ್ ಸರ್. angle AOB is equal to angle COD. angle AOB is equal to angle COD. it means ಇದು x, ಇದು x. ಕ್ಲಿಯರ್? ಸೊ angle BOC, ಇದು angle BOC 2x is equal to angle DOC, ಇದು DOQ, ಇದು 2x. ಕ್ಲಿಯರ್? ಎಸ್ ಸರ್. ಇಲ್ಲಿ ನೋಡಿ, ನಮಗೆ ಈ ಥರ ಒಂದು ಇದೆ ಅಂದ್ಕೊಳ್ಳಿ, ಒಂದು ಸ್ಟ್ರೈಟ್ ಲೈನ್ ಇದೆ, ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಇದು ಮಾಡಿಬಿಟ್ರೆ ಇದು 90 ಡಿಗ್ರಿ ಆದರೆ ಇದೆಷ್ಟಾಗುತ್ತೆ, ಇದು ಸಮೇತ 90 ಡಿಗ್ರಿ. ಕ್ಲಿಯರ್? ಹಾಗಾದರೆ ಇದೆಲ್ಲ ಎಷ್ಟಾಗುತ್ತೆ, 90 ಡಿಗ್ರಿ.
ಕ್ಲಿಯರ್. ಅವ್ರು ಏನು ಕೇಳಿದ್ರೆ ಆಂಗಲ್ ಆಫ್ ಬಿ ಓ ಡಿ, ಬಿ ಓ ಡಿ. ಕ್ಲಿಯರ್. ಸೊ ಎರಡು ಆ್ಯಂಗಲ್ಸ್ ಬರುತ್ತೆ. ಸೊ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಇದೆಲ್ಲ ಸಮೇತ 90 ಡಿಗ್ರಿಯಲ್ಲೇ ಬರುತ್ತೆ. ಸೊ ಹಾಗಾದ್ರೆ ಎಷ್ಟು ಎಕ್ಸ್ ಆಯಿತು? 6x ಆಯಿತು, ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು? 15. ಕ್ಲಿಯರ್. ನಮ್ಗೆ ಏನು ಬೇಕು? ಆ್ಯಂಗಲ್ ಬಿ ಓ ಡಿ ಬೇಕು. ಬಿ ಓ ಡಿ, ಇದು ಬಿ ಓ ಡಿ. ಪೆನ್ ಚೇಂಜ್ ಮಾಡ್ತೀನಿ. ಇದು ಆ್ಯಂಗಲ್ ಬಿ ಓ ಡಿಯಲ್ಲಿ 2x ಇದೆ ಆ್ಯಂಡ್ ಎಕ್ಸ್ ಇದೆ. ಟೋಟಲ್ ಎಷ್ಟು ಎಕ್ಸ್ ಆಯಿತು? 3x ಅಲ್ವಾ? ಸೊ ಹಾಗಾದ್ರೆ 3xನ ವ್ಯಾಲ್ಯೂ ಎಷ್ಟು? ಒಂದು ವ್ಯಾಲ್ಯೂ 15 ಆದರೆ ಮೂರನೇ ವ್ಯಾಲ್ಯೂ ಎಷ್ಟಾಗುತ್ತೆ? 45 ಡಿಗ್ರಿ. ಕ್ಲಿಯರ್. ಸೊ ಸಿಂಪಲ್ ಇದೆ, ತಲೆ ಕೆಡಿಸ್ಕೊಳ್ಳೋಣ ಇಲ್ಲ. ಸೊ 3xನ ವ್ಯಾಲ್ಯೂ ಎಷ್ಟು? 45 ಡಿಗ್ರಿ. ಆಪ್ಷನ್ ಇಲ್ಲ ಅಂತ ತಲೆ ಕೆಡಿಸ್ಕೊಬಿಡಿ. ಓಕೆನಾ? ಸೊ ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ದ ಕೋನ್ ವಿತ್ ರೇಡಿಯಸ್ ಆಫ್ 18 ಸೆಂಟಿಮೀಟರ್ ಅಂಡ್ ಸ್ಲಾಂಟ್ ಹೈಟ್ ಆಫ್ 30 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಸೊ ವ್ಯಾಲ್ಯೂಮ್ ಆಫ್ ಕೋನ್ ಏನು? 1/3 ಪೈ ಆರ್ ಸ್ಕ್ವೇರ್ ಎಚ್. ಕ್ಲಿಯರ್. ಸೊ ನಮ್ಗೆ ಏನು ಬೇಕು? ಫಸ್ಟ್ ಹೈಟೇ ಬೇಕು. ಹೈಟ್ ಗೊತ್ತಿಲ್ಲ. ಕ್ಲಿಯರ್. ಸೊ ಸ್ಲ್ಯಾಂಟ್ ಹೈಟ್ ಗೊತ್ತು. ಸ್ಲ್ಯಾಂಟ್ ಹೈಟ್ ಏನು? ಈಗ ಒಂದು ಕೋನ್ ಇದೆಯಪ್ಪ, ಕ್ಲಿಯರ್, ಈ ಥರ. ಈ ಥರ ರೇಡಿಯಸ್ ಕೊಟ್ಟಿದ್ದಾರೆ 18, ಹೈಟ್ ಗೊತ್ತಿಲ್ಲ, ಹಾಗೂ ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ 30. ಸೊ 6 3 6 5 ಇದು ಯಾವ ಥರ ಇದೆ? ಟ್ರಿಪ್ಲೆಟ್ ಇದೆ. ಸೊ ಹಾಗಾದ್ರೆ ಇಲ್ಲಿ ಹೈಟ್ ಏನು ಬರಬೇಕು? 4 ಮೀನ್ಸ್. ಸೊ 3 × 6, 5 × 6, 4 × 6 ಎಷ್ಟು? 24. ಹಾಗಾದ್ರೆ ಹೈಟ್ ಎಷ್ಟಾಯಿತು? 24. ಹಿಂಗಾದ್ರೂ ಮಾಡಿ. ಇಲ್ಲ ಸರ್ ನಮಗೆ ಬರಲ್ಲ ಅಂದರೆ, ಟ್ರಿಪ್ಲೆಟ್ ಬರಲ್ಲ ಅಂದರೆ ನೋಡಿ. ಸೊ ಎಲ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಲ್ವಾ? ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ನಮ್ಗೆ ಏನು ಬೇಕು? ಎಚ್ ಸ್ಕ್ವೇರ್ ಬೇಕು ಅಂದರೆ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್, ಪೈಥಾಗರಸ್ ಪ್ರಮೇಯ ಮಾಡ್ತಿದ್ದೆ. ಸೊ ಎಲ್ ಸ್ಕ್ವೇರ್ ಎಷ್ಟು? 30 ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಎಷ್ಟು? 18 ಸ್ಕ್ವೇರ್. ಸೊ 30 ಸ್ಕ್ವೇರ್ ಎಷ್ಟು? 900. 18 ಸ್ಕ್ವೇರ್ ಎಷ್ಟು? 324. ಸೊ 10 4 ಹೋದರೆ 6, 9 2 ಹೋದರೆ 7, 8 5 ಹೋದರೆ 8 3 ಹೋದರೆ 5, 576 ಯಾವುದು? 24. ರೂಟ್ 576 ಯಾವುದು? 24. ಇಷ್ಟೆಲ್ಲ ಬೇಡ ಅಂತಾನೆ ಟ್ರಿಪ್ಲೆಟ್ಸ್ನ ಕಲೀರಿ ಅಂತ ನಾನು ಹೇಳೋದು. ಕ್ಲಿಯರ್. ಸೊ ನಮಗೆ ಎಚ್ ವ್ಯಾಲ್ಯೂ ಸಿಕ್ತು 1/3 ಇಂಟು ಆ ಪೈ ವ್ಯಾಲ್ಯೂ ಬೇಕಾಗಿಲ್ಲ, ಎಲ್ಲನೂ ಪೈಯಲ್ಲಿದೆ. ಸೊ ಆರ್ ವ್ಯಾಲ್ಯೂ ಎಷ್ಟು? 18 ಅಲ್ವಾ? ಮೀನ್ಸ್ 18 ಸ್ಕ್ವೇರ್ ರೈಟ್ ಇಂಟು ಎಚ್, ದಟ್ ಇಸ್ 24. 1 × 8. So 324 into 8. Clear? So 8 4 is 32, 3 carry, 8 2 is 16, plus 3 9, 92 ಬರಬೇಕು ಲಾಸ್ಟಲ್ಲಿ. ಓಕೆ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 3 8 ಜಸ್ಟ್ 24 ಅಂದರೆ 2400 ಮೇಲೆ ಬರಬೇಕು ಆನ್ಸರ್. ಓಕೆನಾ? ಸೊ ಲಾಸ್ಟಲ್ಲಿ 8 4 32, ಲಾಸ್ಟಲ್ಲಿ 2 ಬರಬೇಕಿತ್ತು, ಒಂದೇ ಆಪ್ಷನ್ ಇರೋದು. 2500 ಮೇಲೆ ಹಾಗೂ ಲಾಸ್ಟಲ್ಲಿ 2 ಬರುವಂಥ ಆಪ್ಷನ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. A is equal to 81, B is equal to 82, C is equal to 84 ಅಂದರೆ ಫೈಂಡ್ ದ ವ್ಯಾಲ್ಯೂ ಆಫ್ A ಕ್ಯೂಬ್ ಪ್ಲಸ್ B ಕ್ಯೂಬ್ ಪ್ಲಸ್ C ಕ್ಯೂಬ್ ಮೈನಸ್ 3ABC ಅಂತ ಕೊಟ್ಟಿದ್ದಾರೆ. ಕ್ಲಿಯರ್? ಸೊ ನೋಡಿ, A ಕ್ಯೂಬ್ ಪ್ಲಸ್ B ಕ್ಯೂಬ್ ಪ್ಲಸ್ C ಕ್ಯೂಬ್ ಮೈನಸ್ 3ABC ಫಾರ್ಮುಲಾ ಏನು? ಫಸ್ಟ್ ಆಫ್ ಆಲು 1/2 A ಪ್ಲಸ್ B ಪ್ಲಸ್ C ಬ್ರಾಕೆಟ್ A ಮೈನಸ್ B ಹೋಲ್ ಸ್ಕ್ವೇರ್ ಪ್ಲಸ್ B ಮೈನಸ್ C ಹೋಲ್ ಸ್ಕ್ವೇರ್ ಪ್ಲಸ್ C ಮೈನಸ್ A ಹೋಲ್ ಸ್ಕ್ವೇರ್. ಇದು ಫಾರ್ಮುಲಾ. ಕ್ಲಿಯರ್? ಎಸ್ ಸರ್. ಸೊ 1/2 ಇಂಟು A ಪ್ಲಸ್ B ಪ್ಲಸ್ ಎಷ್ಟು? 80 80 80 240, 240 ಪ್ಲಸ್ 7 247. ಮುಗೀತು, ಸಿಂಪಲ್. ಇಂಟು A ಮೈನಸ್ B ಎಷ್ಟಪ್ಪ? 1 ಸ್ಕ್ವೇರ್ ಎಷ್ಟು? 1 ಪ್ಲಸ್ B ಮೈನಸ್ C 84 82 ಹೋದ್ರಷ್ಟು 2, 2 ಸ್ಕ್ವೇರ್ ಎಷ್ಟು? 4 ಪ್ಲಸ್ C ಮೈನಸ್ A 84 81 ಹೋದ್ರಷ್ಟು 3, 3 ಸ್ಕ್ವೇರ್ ಎಷ್ಟು? 9. ಕ್ಲಿಯರ್? ಟೋಟಲ್ ಎಷ್ಟಾಯಿತು? 14 ಆಯಿತು. ಸೊ 2 1 ಜಾ 2 7 ಜಾ, ಸೊ 247 ಇಂಟು 7, 7 7 ಎಷ್ಟು? 49. ಓ, 3 ಆಪ್ಷನ್ ಇದೆಯಾ? ವೆರಿ ಗುಡ್. ದಟ್ ಈಸ್
4 carry, 7 4 28 plus 4 32, 3 carry, again 2 option is 29, 7 2 ja 14 plus 3 17. So answer is to 17 29. ಕ್ಲಿಯರ್. ಇದು ನಾವು ಫಾರ್ಮುಲಾ ಹಾಕ್ಕೋಬಾರ್ದು ಎಕ್ಸಾಮಲ್ಲಿ, ಓಕೆನಾ. ನಮಗೆ ಟೈಮ್ ಸೇವ್ ಆಗಬೇಕು ಅಂದರೆ ನಾವು ಈ ಫಾರ್ಮುಲಾ ಮನ್ಸಲ್ಲೇ ಹಾಕ್ಕೊಬಿಡ್ಬೇಕು. ಆ್ಯಂಡ್ ಎಗೈನ್ ಇದು 1 + 4 + 9 ಅಂತಲೂ ಹಾಕ್ಕೊಂಡ್ಬಾರ್ದು, ಮನ್ಸಲ್ಲೇ ಮಾಡಿಕೊಂಡು. ಕ್ಲಿಯರ್. ಸೊ ಬರುತ್ತೆ, ತೊಂದರೆ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಒಂದು ತಲೆನ ಜಾಸ್ತಿ ಕೆಡಿಸ್ಕೊಳಕ್ಕೆ ಬಿಡಿ, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾರೆ. ಕ್ಲಿಯರ್. ಎಸ್ ಸರ್. So a hole in a tank can empty the tank in 5 hours. So the owner upgraded the pipe. Now the new pipe can fill the tank in 3 hours only. How many hours extra would it take to fill the tank compared to when the tank has no hole? ಒಂದು ರಂಧ್ರವು ಟ್ಯಾಂಕ್ ಅನ್ನು 5 ಗಂಟೆಗಳಲ್ಲಿ ಖಾಲಿ ಮಾಡುತ್ತದೆ. ಎ ಅನ್ನೋದು ಇದೆ, ಅದು 5 ಅವರಲ್ಲಿ ಖಾಲಿ ಮಾಡುತ್ತೆ. ಖಾಲಿ ಅಂದ್ರೇನು ಮೈನಸ್. ಕ್ಲಿಯರ್. ನಂತರ ಮಾಲೀಕರು ಪೈಪನ್ನು ಬದಲಿಸಿದರು. ಈಗ ಹೊಸ ಪೈಪು ಟ್ಯಾಂಕನ್ನು 3 ಗಂಟೆಗಳಲ್ಲಿ ತುಂಬುತ್ತದೆ. 3 ಗಂಟೆನು ಪ್ಲಸ್ ಅಲ್ವಾ. ಸೊ LCM ಎಷ್ಟು 15. ಕ್ಲಿಯರ್. ಹೌ ಮೆನಿ ಅವರ್ಸ್ ಎಕ್ಸ್ಟ್ರಾ ವುಡ್ ಇಟ್ ಟೇಕ್? ರಂಧ್ರವಿಲ್ಲದ ಸಂದರ್ಭದಲ್ಲಿ ಹೋಲಿಸಿದರೆ ಎಷ್ಟು ಹೆಚ್ಚುವರಿ ಆಯಿತು? 5ಅಲ್ಲಿ 3 ಹೋದರೆ ಎಷ್ಟಪ್ಪ? 2 1 ಟೋಟಲ್ 7.5. ಇದು ರಂಧ್ರ ಇದ್ದಾಗ, ಇದು ಇಲ್ಲದೆ ಇದ್ದಾಗ, ಹಾಗಾದರೆ ಟೋಟಲ್ ಎಷ್ಟು ಅವರ್ ಆಗುತ್ತೆ? 4.5 ಅವರ್ಸ್. ಇದು ನೋಡಿ, ಎ ಟ್ರೈನ್ ರನ್ನಿಂಗ್ at 66 km/h overtakes a bike running in the direction of the train at 45 km/h in 42 seconds. What is the length of the train in meters ಅಂತ ಕೇಳಿದೆ. 66 km/h ವೇಗದಲ್ಲಿ ಓಡುವ ರೈಲು ಟ್ರೈನು 45 km/h ವೇಗದಲ್ಲಿ ಅದೇ ದಿಕ್ಕಿನಲ್ಲಿ ಸಾಗುವ ಬೈಕು 45 km ಹೋಗ್ತಾ ಇದೆ, ಚೇಂಜ್ ಮಾಡಕ್ಕೆ ಹೋಗ್ತದೆ. ಓಕೆ, 42 ಸೆಕೆಂಡ್ಗಳಲ್ಲಿ ಮೀರಿಸುತ್ತದೆ. ರೈಲಿನ ಉದ್ದ ಎಷ್ಟು ಅಂತ ಕೇಳಿದೆ. ಸೊ ಸೇಮ್ ಇದ್ರೆ ನಾವೇನು ಮಾಡ್ತೀವಿ? ಮೈನಸ್ ಮಾಡ್ತೀವಿ ಅಲ್ವಾ. ಸೊ 66ಅಲ್ಲಿ 45 ಹೋದ್ರೆ ಎಷ್ಟು? ಇಂಟು ಸೊ ಡಿ ಈಸ್ ಈಕ್ವಲ್ ಟು ಏನಪ್ಪ? ಎಸ್ ಇಂಟು ಟಿ. ಕ್ಲಿಯರ್. ಸೊ ನಮಗೇನು ಇದು km/h ಬಂತು, ನಮಗೇನು ಬೇಕು? m/s ಬೇಕು. ಸೊ ಏನು ಮಾಡಬೇಕು? 5/8. ಕ್ಲಿಯರ್. ಇಷ್ಟು ಮಾಡಿದ್ರೆ ಏನು ಬರುತ್ತೆ ನಮಗೆ? ಸ್ಪೀಡ್ ಬರುತ್ತೆ m/s. ಸೊ ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ? 42 ಸೆಕೆಂಡ್. ಕ್ಲಿಯರ್. ಎಸ್ ಸರ್. 6 3 ಜಾ 6 7 ಜಾ 3 1 ಜಾ 3 7 ಜಾ 7 7 ಜಾ ಎಷ್ಟು? 49. 49 ಇಂಟು 5 ಎಷ್ಟು? ಇದರ ಅರ್ಧ 24.5, ದಟ್ ಈಸ್ 245. ಮುಗೀತು. ಕ್ಲಿಯರ್. ಇಲ್ಲಿ ನೋಡಿ, ಇಷ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ, ನಿಮ್ಗೆ ಹೇಳ್ತೀನಿ. ಒಂದು ವೇಳೆ ಅದಾದರೆ ಓಕೆ. ಸೊ 42 ಇದೆ, ಇಷ್ಟಿದೆ ಅಲ್ವಾ? 42 21 ಆ್ಯಂಡ್ 18 ಇವೆಲ್ಲನೂ ಏನು? 3ನ ಮಲ್ಟಿಪಲ್. ಕ್ಲಿಯರ್. ಸೊ 3ನ ಮಲ್ಟಿಪಲ್ ಇದೆ, ಇಲ್ಲಿ ಏನಿದೆ? 5ನ ಮಲ್ಟಿಪಲ್ ಇದೆ. ಓಕೆ, 3ಇಂದ ಡಿವೈಡ್ ಆಗ್ತಿದೆ ಅಂದರೆ 5ಇಂದ ಮಲ್ಟಿಪಲ್ ಆಗ್ತಿದೆ. 5ಇಂದ ಏನಾದರೂ ಮಲ್ಟಿಪಲ್ ಆದರೆ ನಾನು ಏನು ಹೇಳ್ತೀನಿ ಅಂದರೆ, 3 ಇಂಟು 21 ಇದೆ ಅಂದ್ಕೊಳ್ಳಿ, 7 ಆಯಿತು. ಅಂದರೆ ಆಡ್ ನಂಬರೇ ಬರುತ್ತೆ ಆಲ್ಮೋಸ್ಟು. ಒಂದು ವೇಳೆ 3 ಇಂಟು 10 ಇದ್ದರೆ 0 ಬಂದರೆ ಆಗ 0 ಬರುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಸಮೇತ ಏನು ಬರುತ್ತೆ? ಆಡ್ ನಂಬರೇ ಬರುತ್ತೆ. ಕ್ಲಿಯರ್. ಸೊ ನೋಡಿ, ಆಡ್ ನಂಬರ್ ಬರುತ್ತೆ. 5 ಇಂಟು ಆಡ್ ನಂಬರ್ ಏನು? ಲಾಸ್ಟಲ್ಲಿ 5 ಬರಬೇಕು. ಸಿಂಪಲ್. ಕ್ಲಿಯರ್. ಸೊ ಇಲ್ಲೂ ಆಡ್ ಬಂತು, ಇಲ್ಲೂ ಆಡ್ ಬಂತು. ಕ್ಲಿಯರ್. ಸೊ ಆಡ್ ಇಂಟು 5 ಎಷ್ಟು? ದಟ್ ಇಸ್ 5 ಓನ್ಲಿ. ರೇಷಿಯೋ ಆಫ್ ದ ಪರ್ಸೆಂಟೇಜಸ್ ಆಫ್ A to B is 4:3. C is 4 years younger to B. So B minus 4 is equal to C, right? And the difference between the percentages of A and B is 4 years. So 4 ವರ್ಷ ಕಿರಿಯನು. ಓಕೆ, ಎ ಮತ್ತು ಬಿ ನಡುವಿನ ವಯಸ್ಸಿನ ವ್ಯತ್ಯಾಸ 4 ವರ್ಷ ಅಂತ. ಸೊ ಎಷ್ಟು ಪರ್ಸೆಂಟ್ ಇದೆ ಸರ್? ಎಷ್ಟು ಫ್ರಾಕ್ಷನ್ ಇದೆ? 1. ಸೊ ಹಾಗಾದ್ರೆ 1 ವ್ಯಾಲ್ಯೂ ಎಷ್ಟು? 4 ವರ್ಷ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಕ್ಲಿಯರ್. ಎಸ್ ಸರ್. ದೆನ್ ವಾಟ್ ಈಸ್ ಸಿಸ್ ಏಜ್ 10 years ಎನ್ಸ್ ಅಂತ ಕೇಳಿದ್ರು. ಹಾಗಾದರೆ
ಇನ್ನು 10 ವರ್ಷಗಳ ನಂತರ ಸಿ ಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಒಂದು ವ್ಯಾಲ್ಯೂ 4 ಆದರೆ ಬಿ ನ ವ್ಯಾಲ್ಯೂ ಎಷ್ಟಾಯಿತು 12. ಸೊ ಬಿ ನ ವ್ಯಾಲ್ಯೂ 12 ಆದರೆ ಸಿ ನ ವ್ಯಾಲ್ಯೂ ಎಷ್ಟು 4 ವರ್ಷ ಚಿಕ್ಕವನು ಅಂದರೆ 8 ಆಯಿತು ಅಲ್ವಾ. ಸೊ 10 ವರ್ಷಗಳ ನಂತರ ಈಗ 8 ಇದೆ, 10 ವರ್ಷಗಳ ನಂತರ ಎಷ್ಟಾಗುತ್ತೆ ಅವನಿಗೆ ಏಜು 18 ವರ್ಷ. ಕ್ಲಿಯರ್? The average weight of 10 students is increased by 3 kg. When one of them who weighed 38 kg is replaced by a new student, find the weight of the new student ಅಂತ ಕೇಳಿದ್ದಾರೆ. 10 ವಿದ್ಯಾರ್ಥಿಗಳ ಸರಾಸರಿ ತೂಕವು 3 kg ಹೆಚ್ಚಾಗುತ್ತದೆ. ಸೊ ಎಲ್ಲರದು 3 kg ಹೆಚ್ಚಾದರೆ ಟೋಟಲ್ ಎಷ್ಟು kg ಹೆಚ್ಚಾಗುತ್ತೆ 30. ಕ್ಲಿಯರ್? ಸೊ 38 kg is replaced by new student. ಸೊ 38 kg ತೂಕ ಒಂದು ವಿದ್ಯಾರ್ಥಿ ಬದಲು ಹೊಸ ವಿದ್ಯಾರ್ಥಿ ಬಂದಾಗ ಒಂದೆಷ್ಟು 38, ರೈಟ್. ಸೊ ಎಷ್ಟಾಯಿತು 68 ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಎಲ್ಲರದು 30 ಇರುತ್ತೆ. ರೀಪ್ಲೇಸ್ ಮಾಡಿದಾಗ ಅವ್ನು 38 ಜಾಸ್ತಿ ಇದ್ದರೆ 30 + 38 ಎಷ್ಟು 68. A dealer sells his goods at 10% loss on the cost price but uses 25% less weight. What is this ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ರೈಟ್. ಒಬ್ಬ ವ್ಯಾಪಾರಿ ಇದ್ದಾನೆ, ತನ್ನ ಸರ್ಕಲಲ್ಲಿ ಖರೀದಿಸಿ ಬೆಲೆ ಮೇಲೆ 10% ನಷ್ಟದಲ್ಲಿ ಮಾರುತ್ತಾನೆ. ಸಿ ಪಿ ಯಾವಾಗಲೂ ಎಷ್ಟರಲ್ಲಿ ಇರುತ್ತಪ್ಪ 100ರಲ್ಲಿ. ಇವನೇನು ಮಾಡ್ತಾನೆ 9% ನಷ್ಟಕ್ಕೆ ಅಂದರೆ 10% ನಷ್ಟಕ್ಕೆ ಮಾರಾಟ ಮಾಡಿದ್ರೆ ಇನ್ನು ಉಳಿದಿರೋದೇನು 90%. ಕ್ಲಿಯರ್? ಆದರೆ 25% ಕಡಿಮೆ ತೂಕವನ್ನು ಬಳಸುತ್ತಾನೆ. ಸೊ ಇವನು ಎಷ್ಟು ಬಳಸಬೇಕಾಗಿತ್ತು 1000 ಗ್ರಾಮ್ಸ್. ಹಾಗಾದರೆ ಇವನು ಎಷ್ಟು ಬಳಸ್ತಿದ್ದಾನೆ 750 ಗ್ರಾಮ್. ಕ್ಲಿಯರ್? ಹಾಗಾದರೆ ಎಷ್ಟು ಇದು 75. ಈಗ ಒರಿಜಿನಲ್ ಇವನು 1 kg ಕೊಡಬೇಕಿತ್ತು ಅಂದರೆ 1000 ಗ್ರಾಮ್ ಕೊಡಬೇಕಿತ್ತು, ಅಂದರೆ 100% ಕೊಡಬೇಕಿತ್ತು. ಇವನು ಎಷ್ಟು ಕೊಡ್ತಿದ್ದಾನೆ 75%. ಹಾಗಾದರೆ ಇದು ಒರಿಜಿನಲ್ ಇವಾಗ ಎಷ್ಟು ಇವಾಗ 75%. ಕ್ಲಿಯರ್? ಸೊ ಎಷ್ಟು ಜಾಸ್ತಿ ನಷ್ಟ 15. ಸೊ ಈಗ ಅವನ ಹತ್ರ ಎಷ್ಟಿದೆ 75%. ಬೇಕಂದ್ರೆ 1/5 ಅಂದರೆ ಎಷ್ಟು 20%. ಹಾಗಾದ್ರೆ ಅವ್ನಿಗೆ ಎಷ್ಟು ಪರ್ಸೆಂಟ್ ಲಾಭ 20% ಅಲ್ವಾ. ಸೊ 100% ಮಾರಾಟ ಮಾಡಬೇಕಾಗಿರೋನು 75%ಗೆ ಮಾರಾಟ ಮಾಡ್ತಿದ್ದಂದ್ರೆ ಅವ್ನಿಗೇನು ಲಾಭನೇ. ಕ್ಲಿಯರ್? The mean of 5 numbers is 42. 5 numbers to 42 ಅಂದರೆ ಟೋಟಲ್ ಎಷ್ಟು 210. If one number is excluded, their mean becomes 33. ಸೊ ಒಂದು ಸಂಖ್ಯೆಯನ್ನು ಹೊರತುಪಡಿಸಿದ್ರೆ ಸರಾಸರಿ 33 ಆಗುತ್ತದೆ. 5ರದ್ದು 42 ಆದರೆ 4ದು ಏನಾಗುತ್ತೆ 33 ಆಗುತ್ತೆ. ಸೊ 33 × 4 ಎಷ್ಟು ದಟ್ ಈಸ್ 132. ರೈಟ್? 66 × 2 ಎಷ್ಟು 132. ಸೊ ಹಾಗಾದರೆ ಸೊ ಇನ್ನು ಉಳಿದಿರೋ ಒಂದೆಷ್ಟು ಫೈಂಡ್ ಔಟ್ ಮಾಡ್ಬೋದು. 210ಲ್ಲಿ 132 ಹೋದರೆ ಇನ್ನು ಉಳಿದಿರೋ ಒಂದು ಅಲ್ವಾ. ಸೊ 10ಲ್ಲಿ 2 ಹೋದ್ರೆ ಎಷ್ಟು 8. ಮುಗೀತು ಅಲ್ವಾ. A sum when invested at 12.5% simple interest per annum amounts to 28,250 after 2 years. What is the simple interest ಅಂತ ಕೇಳಿದ್ದಾರೆ. ಒಂದು ಮೊತ್ತವನ್ನು ವರ್ಷಕ್ಕೆ 12.5% ಸರಳ ಬಡ್ಡಿಯಲ್ಲಿ ಹೂಡಿದಾಗ 2 ವರ್ಷಗಳ ನಂತರ 28,250 ಆಗುತ್ತದೆ. ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ 12.5 ಇಂಟು 2 ಇಯರ್ಸ್ ಎಷ್ಟು 25% ಸಿಂಪಲ್ ಇಂಟ್ರೆಸ್ಟ್. ಕ್ಲಿಯರ್? ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡೋಕ್ಕೇನು ಆರ್ ಇಂಟು ಟಿ ಅಲ್ವಾ. ಸೊ ಅಮೌಂಟ್ ಕೊಟ್ಟಿದ್ದಾರೆ. ಅಮೌಂಟ್ ಅಂದರೆ ಏನು ಪ್ರಿನ್ಸಿಪಾಲ್ ಪ್ಲಸ್ ಎಸ್ ಐ ದಟ್ ಈಸ್ ಈಕ್ವಲ್ ಟು ಅಮೌಂಟ್. ಪ್ರಿನ್ಸಿಪಾಲ್ ಯಾವಾಗಲೂ ಎಷ್ಟರಲ್ಲಿರುತ್ತೆ 100. ಎಸ್ ಐ ಯಾವಾಗಲೂ ಎಷ್ಟರಲ್ಲಿರುತ್ತೆ ಎಸ್ ಐ ಎಷ್ಟಿದೆ ಈಗ 25. ಸೊ ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟು 125%. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಅದೆಷ್ಟು ಪರ್ಸೆಂಟು 28,250. ಸೊ ಹಾಗಾದ್ರೆ ವಾಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್? ಅವ್ರು ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಏನು 25%.
Next question. Sum of the two numbers is 18. A plus B is to 18. And their HCF and LCM are 3 and 54. So A into B. Right. So 3 into 54 is to 162. So what will be the reciprocal? What will be the sum of the reciprocal? Okay. So 18 divided by 162 is 2. That is 1 by 9. So 1 is 9. So answer is to 1 by 9. Clear? So the difference between the compound interest for 1 year and the simple interest for 1 year on certain sum lent out of annual rate of 10% is rupees 305. What is the sum? So ಇದು ಕಾಂಪೋನೆಂಟ್ ಆಫ್ ಇಯರ್ಲಿ. ಕ್ಲಿಯರ್? ಸೊ ಒಂದು ಮೊತ್ತದ ಮೇಲೆ ವರ್ಷಕ್ಕೆ 10% ಬಡ್ಡಿ ದರದಲ್ಲಿ 1 ವರ್ಷದ ಅರ್ಧವಾರ್ಷಿಕ ಸಂಯೋಜಿತ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 305. ನೋಡಿ, 1 ವರ್ಷಕ್ಕೆ. ಕ್ಲಿಯರ್? 10%. ಸಿಂಪಲ್ ಇಂಟ್ರೆಸ್ಟ್ 1 ವರ್ಷಕ್ಕೆ 10%, 10% ಆಗ್ತದೆ. ಕ್ಲಿಯರ್? ಸೊ ಚಕ್ರ ಬಡ್ಡಿ ಇಟ್ ಮೀನ್ಸ್ ಕಾಂಪೌಂಡ್ ಇಂಟ್ರೆಸ್ಟು 6 ಮಂತ್ಸ್ ಅಂತ ಹೇಳಿದ್ದಾರೆ. ಕ್ಲಿಯರ್? ಸೊ 10% ಇರೋದು ಏನಾಗುತ್ತೆ 5%. ಇದೇನಿದಕ್ಕೆ 5% ಎಷ್ಟು 0.25. ಕ್ಲಿಯರ್? ಹಾಗಾದರೆ ಇದೇನಾಗುತ್ತೆ 10.25. ಕ್ಲಿಯರ್? ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಯಿತು 10.25. ಹಿಂಗಾದ್ರೂ ಮಾಡಿ, ನಾನು ನಿಮ್ಗೆ ಡೈರೆಕ್ಟಾಗಿ ಹೇಳ್ಕೊಟ್ಟಿದ್ದೆ ಏನಂತ, 2 ಇಯರ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ 2a ಪ್ಲಸ್ a ಸ್ಕ್ವೇರ್ ಬೈ 100 ಅಲ್ವಾ. ಸೊ 5 into 2 ಎಷ್ಟು 10 ಪ್ಲಸ್. ಕ್ಲಿಯರ್? ಸೊ 5 ಸ್ಕ್ವೇರ್ ಎಷ್ಟು 25 ಬೈ 100 ಎಷ್ಟು 10.25. ಸೊ ಡಿಫರೆನ್ಸ್ ಎಷ್ಟು 0.25. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಎಷ್ಟು ಅದು 305 ರೂಪಾಯಿ. ನಾವೇನು ಫೈಂಡ್ ಔಟ್ ಮಾಡಬೇಕು ಸಮ್. ಕ್ಲಿಯರ್? ಸೊ 100ನ ಫೈಂಡ್ ಔಟ್ ಮಾಡಬೇಕು. ಓಕೆ, ತೆಗಿಯೋಣ, 2 0 ಹಾಕೊಳ್ಳೋಣ, 1 4 305 into 4 ಅಲ್ವಾ, ಇದು ಕಡೆ ಹೋದ್ರೆ 4 ಆಗುತ್ತೆ, 2012 ಮುಗೀತು. ಕ್ಲಿಯರ್? ಸೊ ಕಷ್ಟ ಏನಿಲ್ಲ, ನಮಗೆ ಗೊತ್ತಾಗಬೇಕು 2 ಇಯರ್ಸ್ ಯಾವ ಥರ 2a ಪ್ಲಸ್ a ಸ್ಕ್ವೇರ್ ಬೈ 100. 3 ಇಯರ್ಸ್ದೇನು ಸೇಮ್ ಇದ್ದರೆ 3a ಸ್ಕ್ವೇರ್ ಆ್ಯಂಡ್ a ಕ್ಯೂಬ್. ಇದು ಬೈ 10,000, ಇದು 100 ಸೇಮ್ ಇದ್ದರೆ ಸಿಂಪಲ್. ಸೊ ಆಲ್ಜಿಬ್ರಾ ಕ್ವಶನ್, y ಪ್ಲಸ್ 1/y ಇಸ್ ಈಕ್ವಲ್ ಟು 8 ಆದರೆ y ಸ್ಕ್ವೇರ್ ಪ್ಲಸ್ 1/y ಸ್ಕ್ವೇರ್ ಏನಾಗುತ್ತೆ? ನಾವು ತುಂಬ ಸಲ ಮಾಡಿದ್ವಲ್ಲ, ಎಕ್ಸ್ ಪ್ಲಸ್ 1/x ಇಸ್ ಈಕ್ವಲ್ ಟು n ಆದರೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಏನಾಗುತ್ತೆ n ಸ್ಕ್ವೇರ್ ಮೈನಸ್ 2 ಆಗುತ್ತೆ. ಕ್ಲಿಯರ್? ಸೊ ಅದೇ ಥರ n ವ್ಯಾಲ್ಯೂ ಎಷ್ಟು 8, 8 ಸ್ಕ್ವೇರ್ ಮೈನಸ್ 2 ಎಷ್ಟು, ದಟ್ ಈಸ್ 3. ಕ್ಲಿಯರ್? ಅದೇ ಥರ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 7. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಆದರೆ ನಾವೇನು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ 1/x ಟು ದಿ ಪವರ್ ಆಫ್ 5 ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಮಗೆ ಎಕ್ಸ್ ಟು ದಿ ಪವರ್ ಆಫ್ 5 ಪ್ಲಸ್ 1/x ಟು ದಿ ಪವರ್ ಆಫ್ 5 ಬೇಕಂದರೆ ಏನೇನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ 1/x. ಕ್ಲಿಯರ್? ನಮ್ಗೆ ಗೊತ್ತಿರೋದೇನು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್. ನಾವು ಎಕ್ಸ್ ಪ್ಲಸ್ 1/xನ ಫೈಂಡ್ ಔಟ್ ಮಾಡಿದ್ರೆ ನಾವು ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಸಮೇತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್? ಸೊ ಅವಾಗ ಯಾವ ಥರ ಮಾಡ್ಬೋದು ಅಂದರೆ ಇಲ್ಲಿ ನೋಡಿ ಹೇಳ್ತೀನಿ, ಥಿಯರಿ ಹೇಳ್ತೀನಿ, ಆಮೇಲೆ ಡೈರೆಕ್ಟ್ ಶಾರ್ಟ್ಕಟ್ ಹೇಳ್ಕೊಡ್ತೀನಿ. ಈ ಥರ ಇದಲ್ವಾ, ಇಲ್ಲಿ +2 ಮಾಡಿದ್ವಿ ಅಂದ್ಕೊಳ್ಳಿ, ಇಲ್ಲೂ +2 ಮಾಡ್ತೀವಿ. ಆಗಿದ್ದೇನಾಯಿತು ಎಕ್ಸ್ ಪ್ಲಸ್ 1/x ಹೋಲ್ ಸ್ಕ್ವೇರ್ ಆಯಿತು, ಇದೇನಾಯಿತು 9 ಆಯಿತು. ಸೊ ಎಕ್ಸ್ ಪ್ಲಸ್ 1/xನ ವ್ಯಾಲ್ಯೂ ಏನಾಗುತ್ತಾಗ 3. ಕ್ಲಿಯರ್? ಸೊ ಏನಾಗುತ್ತೆ 3 ಆಗುತ್ತೆ. ಸೊ ಎಕ್ಸ್ ಪ್ಲಸ್ 1/xನ ವ್ಯಾಲ್ಯೂನು 3. ಈ ಥರ ಆದ್ರೂ ಮಾಡಿ 6. ಸೊ ನಾವು -2 ಮಾಡ್ತೀವಲ್ಲ, ಇಲ್ಲಿ +2 ಮಾಡಿದ್ರೆ 9 ಆಗುತ್ತೆ, ಇದು ರೂಟ್ ಮಾಡಿದ್ರೆ 3 ಆಗುತ್ತೆ. ಓಕೆನಾ? ಸೊ ಇದ್ರ ವ್ಯಾಲ್ಯೂ ಗೊತ್ತಾಯ್ತು ನಮಗೆ 7 ಆ್ಯಂಡ್ ಇದ್ರ ವ್ಯಾಲ್ಯೂ ಗೊತ್ತಾಯ್ತು ನಮಗೆ 3. ನಮ್ಗೆ ಈ ವ್ಯಾಲ್ಯೂ ಗೊತ್ತಾಗಬೇಕು. ಸೊ ಎಕ್ಸ್ ಪ್ಲಸ್ 1/xನ ವ್ಯಾಲ್ಯೂ ಕೊಟ್ಟು ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಹಿಂಗೆ, ದಟ್ ಈಸ್ n ಕ್ಯೂಬ್ ಮೈನಸ್ 3n ಅಂದರೆ 3 ಕ್ಯೂಬ್ ಎಷ್ಟು 27 ಮೈನಸ್ 3 ಇಂಟು 3 ದಟ್ ಈಸ್ ಈಕ್ವಲ್ ಟು ಎಷ್ಟಾಯಿತು 18. ಸೊ
18 7 8 ಜಾ 56 ಲಾಸ್ಟಲ್ಲಿ 6 6 ಮೈನಸ್ 3 ಎಷ್ಟು ಲಾಸ್ಟಲ್ಲಿ 3 ಬರಬೇಕು ಮುಗೀತು ಕ್ಲಿಯರ್ ಎಸ್ ಸರ್ ಇದನ್ನು ಎಚ್ ಡಬ್ಲ್ಯೂ ಮಾಡಿ ನಾವು ತುಂಬ ಮಾಡಿಸಿದ್ವಿ ಇದೊಂದು ಕ್ವಶನ್ ಎಚ್ ಡಬ್ಲ್ಯೂ ಅದಾದಮೇಲೆ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಪಿ ಔಟ್ಸೈಡ್ ದ ಸರ್ಕಲ್ ಫ್ರಮ್ ಇಟ್ಸ್ ಸೆಂಟರ್ ಈಸ್ 13 centimeter. A card rupees is made such that when it is produced meets at P, if the radius of the circle is 5 centimeter, find PS into PR ಅಂತ ಕೇಳಿದ್ದಾರೆ. ವೃತ್ತದ ಹೊರಗಿನ ಬಿಂದು P ರಿಂದ ಅಂದ್ರೆ ಒಂದು ವೃತ್ತ ಇದೆ P ರಿಂದ ದೂರ 13 ಸೆಂಟಿಮೀಟರ್ RS ಎಂಬ the chord of RS made such that produced meets at P if the radius of the circle is 5 centimeter. Find PS. Okay. Clear. So ಇದು 13 ಇದು 5 ಇದೇನಿದು ಎಷ್ಟು ಇದು ಮತ್ತೆ ಇದು 6 ಈ ತರ ನಮಗೆ ಚಿತ್ರ ಬಂತು. ಸೊ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ ನಾವು ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಈ ವ್ಯಾಲ್ಯೂ ಎಷ್ಟು 12 ಆಗುತ್ತೆ ಹಂಗೆ ಟ್ರಿಪ್ಲೆಟ್ ಏನು ಟ್ರಿಪ್ಲೆಟ್. ಸೊ 5 12 ಟ್ರಿಪ್ಲೆಟ್ 13 ಒಂದು ಟ್ರಿಪ್ಲೆಟ್ 6 13 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಮಾಡಿ ಅದೇ ಬರುತ್ತೆ 169 minus 25 that is equal to 144 root 144 ಏನು 12. ಸೊ ಈ ವ್ಯಾಲ್ಯೂ 12 ಆದರೆ ಈ ವ್ಯಾಲ್ಯೂ 12 ಈ ವ್ಯಾಲ್ಯೂ ಆದರೆ ಈ ವ್ಯಾಲ್ಯೂ 12 ಕ್ಲಿಯರ್. ಸೊ ನಮ್ಗೆ ಏನು ಬೇಕು ಪಿ ಎಸ್ ಇಂಟು ಪಿ ಆರ್. ಸೊ ಪಿ ಎಸ್ ಎಷ್ಟು 12 ಇದೆಷ್ಟು 12 12 ಇಂಟು 12 ಎಷ್ಟು 144. ಇದಾದ್ರೂ ಮಾಡಿ ಇದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ 12ನ ಮಲ್ಟಿಪಲ್ ಚೆಕ್ ಮಾಡಬೇಕಿತ್ತು ಅಷ್ಟೇ ನಾವು ಸಾಕು. 5 12 13 ಅಂತ ನಮ್ಗೆ ಗೊತ್ತು ರೈಟ್. A company offers two successive discounts of 10% and 5% on the purchase of watch. If the total discount is rupees 1102, then find the market price of the watch ಅಂತ ಕೇಳಿ. ಒಂದು ಕಂಪನಿ ಗಡಿಯಾರದ ಮೇಲೆ 10% ಮತ್ತು 5% ಕ್ರಮವಾಗಿ ರಿಯಾಯಿತಿಗಳನ್ನು ನೀಡುತ್ತದೆ. ಸೊ ಟೂ ಡಿಸ್ಕೌಂಟ್ಸ್ ಹೆಂಗೆ ಫಾರ್ಮುಲಾ ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಬೈ 100 ಅಂದರೆ 10 ಪ್ಲಸ್ 5 ಮೈನಸ್ 10 ಇಂಟು 5 ಬೈ 100 0 0 ಕ್ಯಾನ್ಸಲ್ 5 1 5 2 ದಟ್ ಇಸ್ 0.5 ಬಂತು. 15 ಅಲ್ಲಿ 0.5 ಅಂದರೆ ಎಷ್ಟು 14.5 ಸೊ 14.5 ಬಂತು. ಸೊ ಡಿಸ್ಕೌಂಟ್ ಅಕಾರ್ಡಿಂಗ್ ಟು ಕ್ವಶನ್ ಏನದು 1102 ಅವರೇ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾದರೆ ಮಾರ್ಕೆಟ್ ಪ್ರೈಸ್ ಎಷ್ಟಿರುತ್ತೆ 100 ಫೈಂಡ್ ಔಟ್ ಮಾಡಿ. ಸೊ ಪಾಯಿಂಟ್ ತೆಗೆಯೋಣ 0 ಹಾಕೊಳ್ಳೋಣ 520 ಜಾ 529 ಜಾ 29 1 ಜಾ 29 3 ಜಾ 87 ಆಯಿತು. ನೆಕ್ಸ್ಟ್ ಉಳಿತು 23 232 ಆಯಿತು. 29 ಟೇಬಲ್ 232 8 ಜಾ here that is 38. ಸೊ 38 10380 ಇದು ಆ ಕಡೆ ಹೋದರೆ 380 ಇಂಟು 20 ಎಷ್ಟು 38 ಇಂಟು 2 ಎಷ್ಟು 76 ಮುಗೀತು ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು whole root of 12 plus root 12 whole root of 12 plus whole root of 12 plus 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 ಈ ಥರ ಇದೆ. ಈ ಥರ ಬಂದಾಗ ಟ್ರಿಕ್ ಏನಪ್ಪ ಅಂದರೆ ಪ್ಲಸ್ ಸಿಂಬಲ್ ಇದೆಲ್ಲ ಇಲ್ಲಿದ್ರೆ 1 ಇದನ್ನು ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಇದು 7 ಟೈಪ್ಸ್ ಕ್ವಶನ್ಸ್ ಬರುತ್ತೆ ಅಲ್ವಾ. ನಿಮಗೆ ಅಷ್ಟು ಬೇಕಾಗಿರಲ್ಲ ಎಸ್ ಎಸ್ ಸಿ ಜಿ ಎಲ್ ಅವ್ರಿಗಾದ್ರೆ 12 ಟೈಪ್ಸ್ ಹೇಳ್ಬೇಕಾಗುತ್ತೆ. ಸೊ ನಮ್ಗೆ ಏನು ಬೇಕು ಜಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಪ್ಲಸ್ 1 ಡಿಫ್ರೆನ್ಸ್ ಪ್ಲಸ್ 1 ಬರಬೇಕು. ಸೊ ಆ ಥರ ಯಾವುದು 4 ಇಂಟು 3 ರೈಟ್. ಸೊ ಪ್ಲಸ್ ಇದ್ದರೆ ದೊಡ್ಡ ನಂಬರ್ ಆನ್ಸರು ಮೈನಸ್ ಇದ್ದರೆ ಚಿಕ್ಕ ನಂಬರ್ ಆನ್ಸರ್. ಏನಿದೆ ಪ್ಲಸ್ ಇದೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 4. ಸೊ 2 ಇಂಟು 4 ಪ್ಲಸ್ 3 ಎಷ್ಟು ದಟ್ ಈಸ್ 11 ಸೊಲ್ಯೂಷನ್. ಓಕೆ ಇದೇನಾಗುತ್ತೆ ಅಂದರೆ ನೋಡಿ ಹೇಳ್ತೀನಿ ನಾನು. ಸ್ಕ್ವೇರ್ ಮಾಡಿದ್ರೆ ಈ ಕಡೆನೂ ಸ್ಕ್ವೇರ್ ಮಾಡ್ತೀವಿ 12 ಆ ಕಡೆ ಹೋಗುತ್ತೆ. ಆಗ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿದಾಗ ಏನು ಬರುತ್ತೆ 4 ಮತ್ತು 3 ಬರುತ್ತೆ. ಇದು ಪ್ಲಸ್ 4 ಬರುತ್ತೆ ಮೈನಸ್ 3 ಬರುತ್ತೆ. ನಮ್ಗೆ ಏನು ವ್ಯಾಲ್ಯೂ ಬೇಕು ಪ್ಲಸ್ ಅಲ್ಲೇ ಬೇಕು. ಸೊ ಪ್ಲಸ್ 4ನ ತೊಗೊತೀವಿ. ಸೊ ಅದನ್ನು ನಾವು ಇಲ್ಲೇನು ಮಾಡ್ತೀವಿ ಡೈರೆಕ್ಟಾಗಿ ತೊಗೊತೀವಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 18 ಎಕ್ಸ್ ಗ್ರೇಟರ್ ದ್ಯಾನ್ 0 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಅಂತ ಕೇಳಿದೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ನಾವು ಏನು ಫೈಂಡ್ ಔಟ್ ಮಾಡಬೇಕು ಫಸ್ಟ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ನಾನು ಏನಂತ ಹೇಳಿದೆ ಪ್ಲಸ್ ಟು ಮಾಡೋಣ ಅಂತಂದು ಈಸಿ ಆಗುತ್ತೆ ಆಗ ಕ್ಲಿಯರ್. ಸೊ ಇದೇನಾಯ್ತಾಗ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು.
ಇದೇನಾಯಿತು 20 ಆಯಿತು. ಸೊ ಸ್ಕ್ವೇರ್ ಆ ಕಡೆ ಹೋದ್ರೆ ಏನಾಯಿತು ರೂಟ್ ಆಯಿತು. ರೂಟ್ 20 ವ್ಯಾಲ್ಯೂ ಏನು 4 × 5 ದಟ್ ಈಸ್ 2√5 ಆಯಿತು. ಸೊ ಹಾಗಾದರೆ ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ ಏನು ಬಂತು 2√5. ನಮಗೇನು ಫೈಂಡ್ ಔಟ್ ಮಾಡಬೇಕು x³ + 1/x³. ಅಂದರೆ n³ - 3n ಫೈಂಡ್ ಔಟ್ ಮಾಡಬೇಕು. ಮಾಡೋಣ ಬನ್ನಿ. 2√5³ ಅಲ್ವಾ n³ ಅಂದರೆ ಎಸ್ ಸರ್ -3 × 2√5. ಸೊ 2³ ಎಷ್ಟು 8 ಆಯಿತು. √5³ ಎಷ್ಟು 8 × 5√5 ಆಗುತ್ತೆ ಅಲ್ವಾ. ಅಂದರೆ ನೋಡಿ √2³ ಇದೆ ಅಂದ್ಕೊಳ್ಳಿ, ಇದೇನಾಗುತ್ತೆ ಅಂದರೆ 2√2 ಆಗುತ್ತೆ. ಅಂದರೆ √2 × √2 × √2 ಆಗುತ್ತೆ. ಒಂದು √2 ಹೋಗುತ್ತೆ 2 ಬರುತ್ತೆ 2√2 ಬರುತ್ತೆ. ಅದೇ ಥರ ಇಲ್ಲಿ ಏನಾಗುತ್ತೆ 5√5 ಬರುತ್ತೆ -6√5. ಕ್ಲಿಯರ್. 40√5 - 6√5 ಎಷ್ಟು 34√5. ಸಿಂಪಲ್ ಇದೆ. ಕ್ಲಿಯರ್. Next question, in the given figure angle APB is equal to 33 degree. Find the value of √1/3 into angle AOB. ಅಂದರೆ ಇದು. ಸೊ ಇದು 33 ಡಿಗ್ರಿ ಆದರೆ ಈ ಟೋಟಲ್ ಎರಡು ಏನಾಗಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಇದು 33 ಆದರೆ ಇದು ಎಷ್ಟಾಗುತ್ತೆ 147 ಆಗುತ್ತೆ. ಕ್ಲಿಯರ್. ಸೊ √1/3 × 147. 3 1 ಜ 3 4 ಜ 12, 27 ಅಂದರೆ 9 ಜ. ಸೊ √49 ವ್ಯಾಲ್ಯೂ ಎಷ್ಟು 7. ಸಿಂಪಲ್, ಮುಗೀತು. ರೈಟ್. ಸೊ ನೆಕ್ಸ್ಟ್ ಕ್ವಶನ್. Raman has 12 hens and 5 cows. Shyam has 18 hens and 9 cows. Preetham has 4 hens and 8 cows. And Vinay has 10 hens and 7 cows. Who has greater ratio of hens to cows ಅಂತ ಕೇಳಿದೆ. ಓಕೆ, ರಾಮನ ಬಳಿ 12 ಕೋಳಿಗಳಿದ್ದವು. 12 ಕೋಳಿ ಮತ್ತು 5 ಹಸುಗಳು. ಓಕೆ. ಶ್ಯಾಮ್ ಬಳಿ 18 ಕೋಳಿ ಮತ್ತು 9 ಹಸುಗಳು. ಓಕೆ. ಪ್ರೀತಮ್ ಬಳಿ 4 ಕೋಳಿಗಳು ಮತ್ತು 8 ಹಸುಗಳು. ಓಕೆ. ವಿನಯ್ ಬಳಿ 10 ಕೋಳಿಗಳು ಮತ್ತು 7 ಹಸುಗಳು. ಸೊ ಡಿವೈಡ್ ಮಾಡಿದ್ರೆ ಎಷ್ಟು 2.4, ಇದು 2, ಇದು ಬರಲ್ಲ, ದೊಡ್ಡದು ಕೇಳಿದಾರಲ್ವಾ. ಸೊ ಇದೇನು 0.5, ಇದು ಬರಲ್ಲ. 1 ಪಾಯಿಂಟ್, ಇದು ಬರಲ್ಲ. ಸೊ ದೊಡ್ಡದು ಯಾವುದು 2.4. 2.4 ಇದು ಯಾರ್ದು ರಾಮಂದ. ಓಕೆ. ಹಾಗಾದರೆ ಯಾರ್ದು ಜಾಸ್ತಿ ರೇಷಿಯೋ ಹೆನ್ಸ್ ಟು ಕೌಸ್ಗೆ ರಾಮ್ದು. ಸಮ್ ಆಫ್ ಇದು HW ಮಾಡಿ, ನಾವು ತುಂಬ ಕ್ವಶನ್ಸ್ ಮಾಡಿದ್ವಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್. ದ ಆವ್ರೇಜ್ ವೇಟ್ ಆಫ್ 8 ಸ್ಟೂಡೆಂಟ್ಸ್ ಇಸ್ 48 kg. ಸೊ 8 ಸ್ಟೂಡೆಂಟ್ಸ್ ಇದಷ್ಟು 48 kg. ಹಿಂಗೆ ಮಾಡಬೇಕು ನೀವು ಎಕ್ಸಾಮಲ್ಲಿ, ಹಿಂಗೆ ಮಾಡಬೇಕು. ನಾನು ಸ್ವಲ್ಪ ಸ್ಪೀಡ್ ಮಾಡ್ತಿದ್ದೀನಿ ಇವತ್ತು ಅದೇ ಕೆಲಸಕ್ಕೆ, ಬಿಕಾಸ್ ಸೊ ಎಕ್ಸಾಮಲ್ಲಿ ನಿಮಗೆ ಅಭ್ಯಾಸ ಆಗಬೇಕು. ಕ್ಲಿಯರ್. ಸೊ ಈ 4 ಸ್ಟೂಡೆಂಟ್ಸ್ ವಿತ್ ಅನ್ ಆವ್ರೇಜ್ ವೇಟ್ ಆಫ್ 44 kg and 4 students with an average weight of 58 kg also added. Find the average weight of 16 students. 16 students average find out ಮಾಡಿ ಅಂತ ಹೇಳಿದ್ರೆ. ಸೊ ಎಷ್ಟು -4, ಇದೆಷ್ಟು +10. ಸೊ ಇದು ಮತ್ತೆ ಎಷ್ಟು +6. ಸೊ 4 × 6 ಎಷ್ಟು 24. 48 + 24 ಡಿವೈಡೆಡ್ ಬೈ ಎಷ್ಟು ಟೋಟಲು 16. 1 ಜ 1.5 ಜ ಟೋಟಲ್ ಎಷ್ಟು 49.5. ಮುಗೀತು. ಇದೇ ಥರ ನಾವು ಎಕ್ಸಾಮಲ್ಲಿ ಮಾಡಬೇಕಾಗುತ್ತೆ. ಕ್ಲಿಯರ್. ಇಷ್ಟೇನಾ? ಇದನ್ನು ಮಾಡ್ಸೋಣ. ಓಕೆನಾ. ದಿ ಸಮ್ ಅಮೌಂಟ್ಸ್ ಟು 7656 ಇನ್ 4 years. ಒಂದು ಸಮ್ ಇದೆ, ಅದು 7656 ಆಗುತ್ತೆ 4 ವರ್ಷಕ್ಕೆ. ಅಂಡ್ 28120 ಇನ್ 5 years. ಓಕೆ. ಅಟ್ ಸರ್ಟೆನ್ ಸಿಂಪಲ್ ಇಂಟ್ರೆಸ್ಟ್ ಪರ್ ಆನಮ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಅಂತ ಕೇಳಿದರು. ಇಲ್ಲಿ ನೋಡಿ 4 ವರ್ಷಗಳಿಗಿಷ್ಟು, 5 ವರ್ಷಗಳಿಷ್ಟು. ಹಾಗಾದರೆ ಇದೆಷ್ಟು 1 ವರ್ಷಕ್ಕೆ. 1 ವರ್ಷಕ್ಕೆ ಎಷ್ಟು 0 ಅಲ್ಲಿ 6 ಹೋದರೆ 4, 11 5 ಹೋದರೆ 6, 9 26 ಹೋದರೆ 4. ಸೊ 1 ವರ್ಷಕ್ಕೆ 464 ರೂಪಾಯಿ ಬಂತು. ಓಕೆ. ಸೊ ಇಲ್ಲಿ ಅದೇ 4 ವರ್ಷಕ್ಕೆ ನಾವು ಮೈನಸ್ ಮಾಡಿದ್ರೆ ಇಲ್ಲಿ ಇದೇನಿದೆ, ಇದು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಎರಡೂ ಇದೆ. ಇದೇನು ಇಂಟ್ರೆಸ್ಟ್ ಮಾತ್ರ, ನಮಗೆ ಪ್ರಿನ್ಸಿಪಲ್ ಬೇಕಲ್ವಾ, ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕಂತೆ. 4 ವರ್ಷಗಳದ್ದು ಫೈಂಡ್ ಔಟ್ ಮಾಡೋಣ. 4 × 464, 6 1 6 4 24 1 25 ಇಷ್ಟು. ಹಾಂ, ಇಷ್ಟು ಮೈನಸ್ ಮಾಡಿದ್ರೆ 7656 ಅಲ್ಲಿ 1856 ಮೈನಸ್ ಮಾಡಿದ್ರೆ 58.
ಸೊ ದಟ್ ಈಸ್ 5800 ಆಯಿತು. ಸೊ ಪ್ರಿನ್ಸಿಪಲ್ 5800, ಪ್ರಿನ್ಸಿಪಲ್ ಪ್ಲಸ್ ರೇಟ್ 4 ವರ್ಷಕ್ಕೆ ಇಷ್ಟು, ಪ್ರಿನ್ಸಿಪಲ್ ಪ್ಲಸ್ ರೇಟ್ 5 ವರ್ಷಕ್ಕೆ ಇಷ್ಟು. ಸೊ ಹಾಗಾದರೆ 1 ವರ್ಷಕ್ಕೆ ರೇಟ್ ಮಾತ್ರ ಆಗಿದೆ ಎಷ್ಟು? 464 ರೂಪಾಯಿ. ಸೊ 1 ವರ್ಷಕ್ಕೆ 464 ರೂಪಾಯಿ ರೇಟ್ ಆದರೆ ಎಷ್ಟು ಪ್ರಿನ್ಸಿಪಲ್? 5800 ರೂಪಾಯಿ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100, 1. ಸೊ 8 ಟೇಬಲಲ್ಲಿ 4 ಯಾವಾಗ ಬರುತ್ತೆ? 8 ಸ್ಕ್ವೇರ್ 4 ಬರುತ್ತೆ, ದಟ್ ಈಸ್ 80%. ಸಿಂಪಲ್. ಓಕೆ, ಇನ್ಯಾವುದಾದ್ರು ಬಿಟ್ಟಿದ್ದೀವಾ? ಬಿಟ್ಟಿದ್ರೆ ಮುಗಿಸ್ಬಿಡೋಣ. ಇದು ಮಾಡಿ, ಚೆನ್ನಾಗಿದೆ ಕ್ವಶನ್. ಓಕೆನಾ? ಸೊ ಇದೇ ಥರ ಸ್ಪೀಡ್ನ ಕ್ಯಾಚ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಕ್ಯಾಚ್ ಮಾಡಿಕೊಂಡ್ರೆ ಸ್ವಲ್ಪ ನೀವು ಸಮೇತ ಸ್ಪೀಡಾಗಿ ಮಾಡಬಹುದು. ಸ್ಪೀಡಾಗೇ ಮಾಡಿದ್ದೀನಿ ಇವತ್ತು. ಓಕೆನಾ? ಸೊ ಯಾವುದೇ ಒಂದು ಪ್ರಶ್ನೆ ಸಮೇತ ನಾವು ಬಿಡೋಂಗಿಲ್ಲ, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇದು 169, sin ಸ್ಕ್ವೇರ್ 169 ಇಷ್ಟು ನೋಡಿ. ಸೊ ಇನ್ನು ನಮಗೆ ಅಡ್ವಾನ್ಸ್ ಮ್ಯಾಥ್ಸ್ 4 ಚಾಪ್ಟರ್ ಇದೆ, ಅದನ್ನು ಸಮೇತ ಮಾಡಿಸೋಣ. ಓಕೆನಾ? ಸೊ ದಯವಿಟ್ಟು ಯಾರೆಲ್ಲ NTPC ಅಂಡರ್ ಗ್ರಾಜುಯೇಟ್ಗೆ ಪ್ರಿಪ್ರೇಷನ್ ಆಗ್ತಿದ್ರು ಅವರು ಸ್ವಲ್ಪ ಸ್ಪೀಡನ್ನು ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬಿಕಾಸ್ ನಮಗೆ ಸಪ್ರೇಟ್ ಸೆಕ್ಷನ್ಸ್ ಇರುತ್ತೆ. ಗ್ರಾಜುಯೇಟ್ ಲೆವೆಲಲ್ಲಿ ಮಿಕ್ಸ್ ಇರುತ್ತೆ, ಇದರಲ್ಲಿ ಸಪ್ರೇಟ್ ಸೆಕ್ಷನ್ಸ್ ಇರುತ್ತೆ. ಹಾಗಾಗಿ ಸೊ ಒಂದು ಸಬ್ಜೆಕ್ಟ್ ಯಾವುದಾದ್ರು, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ರೀಸನಿಂಗ್ ಸ್ವಲ್ಪ ಎರಡರಲ್ಲಿ ಒಂದು ಸ್ಟ್ರಾಂಗ್ ಇದ್ದರೆ ನಿಮಗೆ ಬೇರೆ ಟಾಪಿಕ್ ಮಾಡೋಕ್ಕೆ ಟೈಮ್ ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ರೀಸನಿಂಗಲ್ಲಿ ಸ್ಟ್ರಾಂಗ್ ಇದ್ದರೆ ಮ್ಯಾಥ್ಸ್ಗೆ ಉಳಿಯುತ್ತೆ, ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇದ್ದರೆ ರೀಸನಿಂಗ್ಗೆ ಉಳಿಯುತ್ತೆ. ಸೊ ಎಷ್ಟು ಸೇವ್ ಮಾಡಿದ್ರೆ ಅಷ್ಟು ಅಟೆಂಪ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಎಕ್ಸಾಮ್ ಆದಮೇಲೆ ಸರ್ ನಮಗೆ ಟೈಮೇ ಸಾಕಾಗಿಲ್ಲ ಅಂತ ಅನ್ಬಾರ್ದು. ನಾವೇ ರೈಲ್ವೆ ಎಕ್ಸಾಮ್ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋ ಥರ ನಾನು ನಿಮ್ಮನ್ನ ಪ್ರಿಪೇರ್ ಮಾಡ್ತೀನಿ. ಕ್ಲಿಯರ್? ಸೊ ಇದು ಅಂಡರ್ ಗ್ರಾಜುಯೇಟ್ ಒಂದಾಗಲಿ, ಆಮೇಲೆ ನಾವು ಕಂಪಲ್ಸರಿ ಒಂದು ಫೌಂಡೇಶನ್ ಬ್ಯಾಚನ್ನು ಸ್ಟಾರ್ಟ್ ಮಾಡಿ. ಸೊ ಆಗಸ್ಟಲ್ಲಿ ಬರುವಂಥ ಎಲ್ಲ ಎಕ್ಸಾಮ್ಸಲ್ಲಿ ನಮ್ಮ ಒಂದು ಆಸ್ಪರೆಂಟ್ಸೇ ಜಾಸ್ತಿ ಸೆಲೆಕ್ಟ್ ಆಗೋ ಥರ ಬ್ಯಾಚನ್ನು ಮಾಡೋಣ. 0 ಇಂದ ಹಿಡಿದು ಟೋಟಲ್ ಡೆಪ್ತ್ವರೆಗೂ ಮಾಡಿಬಿಡೋಣ, ತುಂಬ ಟೈಮ್ ಸಿಗುತ್ತೆ. ಕ್ಲಿಯರ್? ಸೊ ಇಷ್ಟು ಈ ಒಂದು ಸೆಷನಲ್ಲಿ. ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಸಮೇತ ಕೊಟ್ಟಿರ್ತೀವಿ, ಅಲ್ಲಿ ಎಲ್ಲ ತರಹದ PDF್ಸು, ನೋಟಿಫಿಕೇಷನ್ಸು, ಅವು ಕ್ಲಾಸಸ್ ನೋಟಿಫಿಕೇಷನ್ಸು, ಅವು ಕ್ಲಾಸಸ್ನ ಒಂದು ಲಿಂಕ್ಸು ಸಮೇತ ಅಲ್ಲಿ ಸಿಗುತ್ತೆ, ಅಲ್ಲಿ ಸಮೇತ ಜಾಯಿನ್ ಆಗಿ. ಸೊ ಟೆಲಿಗ್ರಾಮ್ ಜಾಯಿನ್ ಆಗಿ ನಾವು ಇಷ್ಟರಲ್ಲೇ ಟಾರ್ಗೆಟ್ ಸೀರೀಸ್ನು ಸಮೇತ ಸ್ಟಾರ್ಟ್ ಮಾಡ್ತೀವಿ, ಅದು ಫ್ರೀ ಇರುತ್ತೆ. ಕ್ಲಿಯರ್? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಕ್ಲಾಸ್ ಯಾವ ಥರ ಟ್ರಿಕ್ಸ್, ಯಾವ ಥರ ಬೇಸಿಕ್ಕಿಂದ ಯಾವ ಒಂದು ಟ್ರಿಕ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.